ಇಥಿಯೋಪಿಯಾದಿಂದ ಬಂದಿದ್ದಾರೆ. ಈಸ್ ಬೇಸಿಕಲಿ NRI. ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಜೊತೆ ಇದ್ದಾರೆ ಧರ್ಮರಾಜ್ ಅವರು. ಭಾರತಕ್ಕೆ ಬಂದು ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ಳೋದು ಹೇಗೆ ಪ್ರತಿಯೊಂದು ಕಲಿತಾ ಇದ್ದಾರೆ. ಸುಮ್ಮನೆ ಒಂದೇ ಇದರಲ್ಲಿ ಕೂತ್ಕೊಂಡಿದ್ರೆ ನಮಗೇನು ಗ್ರೋ ಆಗಕ್ಕಾಗಲ್ಲ. ಈ ಒಂದು ಫೈನಾನ್ಷಿಯಲಿ, ಈ ಒಂದು ಇನ್ ಲೈಫ್ ಆಲ್ಸೋ ಮೇಜರಾಗಿ ಕಲ್ತಿದ್ದಂದ್ರೆ 180 ಡಿಗ್ರಿ ರೂಲ್. ಕೋಇನ್ಸಿಡೆಂಟ್ ಸರ್, ನಾನು ಯೋಚನೆ ಮಾಡಿಲ್ಲ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಏನ್ ಅನ್ಸುತ್ತೆ ಸರ್, ಇಥಿಯೋಪಿಯಾಗೂ ಭಾರತಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಮೇನ್ ಅಂದ್ರೆ ಅವ್ರು ರಾ ಮೀಟ್ ತಿಂತಾರೆ, ಹಸಿ ಮಾಂಸ ತಿಂತಾರೆ. ಬಟ್ ಇಲ್ಲಿ ನಾವು ಹಂಗೆ ತಿನ್ನಲ್ಲ. ಇಥಿಯೋಪಿಯಾದ ಸ್ವಲ್ಪ ಸೇಫೆಸ್ಟ್ ಪ್ಲೇಸ್ ಅಂತ ನಾನು ಹೇಳ್ಬೋದು. ಸೊ ಸಮ್ ಆಫ್ ದ ಕಲ್ಚರ್ಸ್ ಇಸ್ ರಿಸೆಂಬ್ಲಿಂಗ್. ಸೊ ಅಂಡ್ ಹೌ ಡಿಡ್ ಯು ಗೋ ದೇರ್? ನಿಮ್ಮ TDI ವೆಲ್ತ್ ವೆಬ್ಸೈಟ್ ಹೋಗಿದ್ದೆ. ಸೊ ಅದರಲ್ಲಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಎಲ್ಲ ಐ ಮೀನ್ ರೈಟ್ ವೇ ಅಂತ ಅನಿಸ್ತಾ ಇದೆ. ಇವತ್ತು ಅವ್ರ ಜೊತೆ ಕೂತ್ಕೊಂಡು ಅವರು ಇಥಿಯೋಪಿಯಾದಲ್ಲಿ ಯಾವ ತರ ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ಳೋದಕ್ಕೆ ಅಲ್ಲಿ ಏನೇನು ಸಾಹಸಗಳನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ ತರ ಬಿಸ್ನೆಸ್ ಇದೆ, ಪ್ರತಿಯೊಂದು ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಜೊತೆ ಧರ್ಮರಾಜ್ ಅವರು ಇದ್ದಾರೆ. ಸೊ ಈಸ್ ಬೇಸಿಕಲಿ NRI ಅಂಡ್ ಇವತ್ತು ಅವರು ಇಂಡಿಯಾಗೆ ಬಂದು ಸೊ ಅವ್ರ ಲೈಫಲ್ಲಿ ನಡೆದಿರೋ ಬಿಸ್ನೆಸ್ ಅನುಭವಗಳನ್ನ ಶೇರ್ ಮಾಡ್ಕೊತಾ ಇದ್ದಾರೆ. ಬೇಸಿಕಲಿ ಲಿವ್ಸ್ ಇನ್ ಇಥಿಯೋಪಿಯಾದಿಂದ ಭಾರತಕ್ಕೆ ಬಂದು ಇವತ್ತು ನಮ್ಮ TD ಅಕಾಡೆಮಿಯಲ್ಲಿ ಷೇರು ಮಾರ್ಕೆಟ್ ಬಗ್ಗೆ ಸಹ ಚೆನ್ನಾಗಿ ಕಲಿತಾ ಇದ್ದಾರೆ. ಸೊ ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಧರ್ಮರಾಜ್ ಅಂತ. ಬೇಸಿಕಲಿ ಕರ್ನಾಟಕದವನೇ, ಸಾಕರ್ ನಗರದಲ್ಲಿ ನಮ್ಮ ಮನೆ ಇರೋದು. ಇಥಿಯೋಪಿಯಾ ಹೋಗಿ ಆಲ್ಮೋಸ್ಟ್ 4 years ಇಂದ ಇಥಿಯೋಪಿಯಾದಲ್ಲಿ ವರ್ಕ್ ಮಾಡ್ತಾ ಇದೆ. ಸೊ 4 years ಇಂದ ಇಥಿಯೋಪಿಯಾದಲ್ಲಿ ಇದ್ದೀರಾ. ಏನ್ ಅನ್ಸುತ್ತೆ ಸರ್, ಇಥಿಯೋಪಿಯಾಗೂ ಭಾರತಕ್ಕೂ ಏನ್ ಡಿಫ್ರೆನ್ಸ್ ಇದೆ, ಅದ್ರ ಬಗ್ಗೆ ಹೇಳಿ ಸರ್. ಇಥಿಯೋಪಿಯಾ ಇಸ್ ನಾಟ್ ಅ ಸ್ಮಾಲ್ ಕಂಟ್ರಿ ತುಂಬಾ ದೊಡ್ಡದಾಗಿದೆ ಇದೆ. ಬಟ್ ಕಂಪೇರ್ ಟು ಪಾಪ್ಯುಲೇಷನ್ ಇಸ್ ಲೆಸ್ ದೆನ್ ಇಂಡಿಯಾ. ಆಬ್ವಿಯಸ್ಲಿ ಇಂಡಿಯಾ ಇಸ್ ನಂಬರ್ 1. ಕಲ್ಚರಲ್ ಆಕ್ಟಿವಿಟೀಸ್ ಅಂಡ್ ಅದರ್ ಥಿಂಗ್ಸ್ ಅಲ್ಲಿ ಸ್ವಲ್ಪ ಇಂಡಿಯಾ ಜೊತೆ ಸಿಮಿಲಾರಿಟಿ ಎಲ್ಲ ಇದೆ. ಆಲ್ಮೋಸ್ಟ್ ಆಲ್ ನಾವಿಲ್ಲಿ ಹೊಸಕಿ ಊಟ ಮಾಡ್ತೇವೆ, ಅದೇ ರೀತಿ ಅಲ್ಲಿ ಅವ್ರು ಕೂಡ ಮಾಡ್ತಾರೆ. ಸೊ ಸಮ್ ಆಫ್ ದ ಕಲ್ಚರ್ಸ್ ಇಸ್ ರಿಸೆಂಬ್ಲಿಂಗ್ ನಾವು ಹೇಳೋದಾದ್ರೆ ಹೇಳ್ಬೋದು. ಅಲ್ಲಿಗೆ ಹೋಗ್ಬೇಕು ಅಂತ ನಿಮ್ಗೆ ಹೇಗೆ ಅನಿಸ್ತು ಅಂಡ್ ಹೌ ಡಿಡ್ ಯು ಗೋ ದೇರ್? It's a coincidence sir. ನಾನು ಯೋಚನೆ ಮಾಡಿಲ್ಲ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಒನ್ ಆಫ್ ಮೈ ಫ್ರೆಂಡ್ ಈಸ್ ವರ್ಕಿಂಗ್ ಇನ್ IT ಕಂಪ್ನಿ. ಥ್ರೂ ಹಿಮ್ ನಾನು ಅಲ್ಲಿ ಇನ್ವೆಸ್ಟರ್ ಒಬ್ಬರು ಪರಿಚಯ ಆಯಿತು. ಸೊ ಆ ಪರಿಚಯದಿಂದಾಗಿ ನಾನು ಇಥಿಯೋಪಿಯಾ ಹೋಗೋ ಒಂದು ಚಾನ್ಸ್ ಸಿಕ್ತು. ಇಥಿಯೋಪಿಯಾದಲ್ಲಿ ಸ್ವಲ್ಪ ಅರ್ಥಕೊಂಡೆ ಏನ್ ಇಥಿಯೋಪಿಯಾ ಏನಿದೆ, ಏನ್ ಕಲ್ಚರ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಐ ಗಾಟ್ ದ ಚಾನ್ಸ್ ಓವರ್ ದೇರ್. ಸೊ ಆಸ್ ಸೂನ್ ಆಸ್ ಯು ಸೇ ನಮ್ಮ ಇಂಡಿಯಾದಲ್ಲಿ ಆಫ್ರಿಕನ್ ಕಂಟ್ರಿಗೆ ಹೋಗ್ಬೇಕು, ಒನ್ ಆಫ್ ದ ಆಫ್ರಿಕನ್ ನೇಷನ್ಸ್ಗೆ ಹೋಗ್ಬೇಕಂದ್ರೆ ಡೆಫಿನೆಟ್ಲಿ ಸೊ ಯು ನೋ ಇಟ್ ಸ್ಟಾರ್ಟ್ಸ್ ವಿತ್ ಲ್ಯಾಗ್, ಅಂದ್ರೆ ಹೋಗ್ಬೇಕಾ ನೋಡ್ಬೇಕಾ. ಬಟ್ ವೆರಾಸ್ US ಹೋಗ್ಬೇಕಂದ್ರೆ US ಅಂತ ಎಕ್ಸೈಟ್ ಆಗ್ತಾರೆ. ಎಲ್ಲ ಕಂಟ್ರೀಸ್ಗೂ ಅದರದೇ ಆದ ವಿಶೇಷತೆ ಇರುತ್ತೆ. ಸೊ ಎವ್ರಿ ಕಂಟ್ರಿ ಇಸ್ ಗ್ರೇಟ್ ಆಕ್ಚುಲಿ. ಇಥಿಯೋಪಿಯಾದಲ್ಲಿ ನೀವು ಇವಾಗ ಅಟ್ ಪ್ರೆಸೆಂಟ್ ಏನ್ ಮಾಡ್ತಾ ಇದ್ದೀರಾ? ಸರ್ ಈವನ್ ದೋ ನನಗೂ ಅದು ಆಗಿತ್ತು. ವೆನ್ ಫಸ್ಟ್ ಐ ಹಿಯರ್ ದ ನೇಮ್, ನನಗೆ ಹೆಸರೇ ಗೊತ್ತಿರಲಿಲ್ಲ ಟು ಬಿ ಹಾನೆಸ್ಟ್ ಹೇಳ್ಬೇಕಂತಂದ್ರೆ. ನೆಟ್ಟಲ್ಲಿ ಸರ್ಚ್ ಮಾಡಿದೆ, ಯುನೋ ಆಫ್ರಿಕಾ ಕಂಟ್ರಿ ಹೆಂಗಿರುತ್ತೆ ಅಂತ ಬಿಟ್ಟು ಎಲ್ಲ ಅವ್ರದ್ದು ಇಂಟರ್ನಲ್ ಜಗಳಗಳು ಅದು ಎಲ್ಲ ಇದ್ದೇ ಇರುತ್ತೆ. ಫಸ್ಟ್ ನಾನು ಹಿಂದೇಟ್ ಹಾಕಿದೆ, ಮತ್ತೆ ಎಲ್ಲ ಒಂದೊಂದು ಅರ್ಥ ಆನ್ಲೈನಲ್ಲಿ ಹೆಂಗಿದೆ ಏನು ಕತೆ ಅಂತ ಬಿಟ್ಟು. ದೆನ್ ನಾನು ಫ್ರೆಂಡ್ ಕೊಲೀಗಲ್ಲಿ ಆಲ್ರೆಡಿ ಹೋಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಂಡೆ. ಅದರಿಂದಾಗಿ ಸ್ವಲ್ಪ ಧೈರ್ಯ ಬಂತು. ಅವ್ರು ಹೇಳಿದ್ರು ವಾಟ್ ದಿ ಸೈಡ್ ಹೋಗಿ ನೋಡಿ 1 ವರ್ಷ 2 ವರ್ಷ ನಿಮಗೆ ಅರ್ಥ ಆಗತ್ತೇನಂತ ಬಿಟ್ಟು. ಮತ್ತೆ ಅವರ ಫೀಡ್ಬ್ಯಾಕ್ ತಗೊಂಡು ನಾನು ಮತ್ತೆ ಐ ಡಿಸೈಡೆಡ್ ಟು ಐಲ್ ಗೋ ಟು ಇಥಿಯೋಪಿಯಾ ಆ್ಯಂಡ್ ಲೆಟ್ ಸಿ ಹೌ ಇಟ್ ಇಸ್ ವರ್ಕ್ ಇಟ್ ಔಟ್ ಅಂತ ಪ್ಲಾನ್ ಮಾಡಿಕೊಂಡು ಇಥಿಯೋಪಿಯಾ ಹೊರಟೆ. ಅಟ್ ಪ್ರೆಸೆಂಟ್ ಯು ಆರ್ ಅ ಬಿಸ್ನೆಸ್ ಮ್ಯಾನ್ ಆರ್ ಎಂಪ್ಲಾಯ್? ಇಲ್ಲ ಸರ್, ಐ ಆಮ್ ದ ಎಂಪ್ಲಾಯಿ. ಐ ಆಮ್ ವರ್ಕಿಂಗ್ ಓವರ್ ದೇರ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಆಸ್ ಎ ಗ್ರೂಪ್ ಫೈನಾನ್ಸ್ ಮ್ಯಾನೇಜರ್ ಆಗಿ. ಇಟ್ಸ್ ಒನ್ ಆಫ್ ದ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನನಗೆ. ಇಥಿಯೋಪಿಯನ್ ಕರೆನ್ಸಿಗೂ ಇಂಡಿಯನ್ ಕರೆನ್ಸಿಗೂ ಎಷ್ಟು ಡಿಫ್ರೆನ್ಸಿಯೇಷನ್ ಇದೆ ಸರ್? ಇಥಿಯೋಪಿಯನ್ ಕರೆನ್ಸಿ ಇಂಡಿಯನ್ ಕರೆನ್ಸಿ ವ್ಯಾಲ್ಯೂನೇ ಜಾಸ್ತಿ ಇದೆ ಕಂಪೇರ್ ಟು ಇಂಡಿಯನ್ ಕರೆನ್ಸಿ. ಇಲ್ಲಿ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇಂಡಿಯನ್ ₹1 ಅಂದ್ರೆ ಇಥಿಯೋಪಿಯನ್ 1.5 ಈ ರೇಂಜ್ ಅಲ್ಲಿ ಡಿಫ್ರೆನ್ಸ್ ಇದೆ. ಅಂದ್ರೆ ನಾವು ಇಲ್ಲಿ ಒಂದು ಇಥಿಯೋಪಿಯನ್ ₹1 ತಗೋಬೇಕಾದ್ರೆ ಇಲ್ಲಿ ₹1.5 ನಾವು ಕೊಡ್ಬೇಕಾಗತ್ತೆ. ಹೌದು. ಸೊ 50% ನಮ್ಮ ರೂಪಿಯಿಂದ ಇಟ್ಸ್ ಅಪ್ರಿಶಿಯೇಟೆಡ್. ಓಕೆ, ದ ವರ್ಕ್ ಕಲ್ಚರ್, ದ ಫುಡ್ ಕಲ್ಚರ್ ಅಂಡ್ ಇಲ್ಲಿ ನೀವು ನೋಡಿರ್ತೀರಾ ನಮ್ಮ ದೇಶದಲ್ಲಿ ದ ಬಿಹೇವಿಯರ್ ಪ್ಯಾಟ್ರನ್ ಆಗಲಿ
ಅಲ್ಲಿ ಬಿಹೇವಿಯರ್ ಪ್ಯಾಟರ್ನ್ಸ್ಗೂ ಇಲ್ಲಿಗೂ ಏನು ವ್ಯತ್ಯಾಸ ಇದೆ? ಸರ್ ಎಕ್ಸಾಂಪಲ್ ನಾವು ತಗೊಳ್ಳೋದಂದ್ರೆ ಫುಡ್, ನಾವಿಲ್ಲಿ ಇಲ್ಲಿ ಏನು ದೋಸೆ ಅಂತ ತಿಂತಾ ಇದ್ದೀವಿ, ಅಲ್ಲಿ ಅವ್ರು ಇಂಜ್ರಾ ಅಂತ ತಿಂತಾರೆ. ಓಕೆ, ಅದೇ ಒಂದು ನಮ್ಮ ಪೊಟೆಟೋಸ್ ಅದೇ ಥಿಂಗ್ಸ್ ಏನೆಲ್ಲ ಇಲ್ಲಿ ನಾವು ಏನು ಯೂಸ್ ಮಾಡ್ತೇವೆ ಅಲ್ಲೂ ಕೂಡ ಅದನ್ನ ಯೂಸ್ ಮಾಡ್ತಾರೆ. ಸೊ ಅದ್ರಲ್ಲಿ ಏನು ಡಿಫ್ರೆನ್ಸ್ ಏನಿಲ್ಲ. ಬಟ್ ಅಲ್ಲಿ ಮೇನ್ ಅಂದ್ರೆ ಅವ್ರು ರಾ ಮೀಟ್ ತಿಂತಾರೆ, ಹಸಿ ಮಾಂಸ ತಿಂತಾರೆ. ಬಟ್ ಇಲ್ಲಿ ನಾವು ಹಂಗೆ ತಿನ್ನಲ್ಲ, ಅದೊಂದು ಮೇಜರ್ ಡಿಫ್ರೆನ್ಸ್. ಇಲ್ಲಿ ಬೇಯಿಸ್ಬಿಟ್ಟು ತಿನ್ನೋದೇ ಕಷ್ಟ ಆಗಿದೆ. ಹೌದು, ಅವರಿಗೆ ಅದು ಟ್ರೆಡಿಷನಲ್, ಅವ್ರದ್ದು ಆಕ್ಚುಲಿ ಅವರ ಟ್ರೆಡಿಷನಲ್ ಇದಿದೆ, ಅವರು ಫಾಲೋ ಮಾಡ್ತಾ ಇದ್ದಾರೆ ಫ್ರಮ್ ಏನ್ಷಿಯಂಟ್ ಟೈಮ್ ಇಂದ. ಸೊ ಅವ್ರಿಗೆ ಏನಂದ್ರೆ ಅದು ಅವ್ರ ಕಲ್ಚರಲ್ಲೇ ಬಂದ್ಬಿಟ್ಟಿದೆ. ಸೊ ವಿ ಕಾಂಟ್ ಇನ್ನು ಮಾಡೋಕ್ಕಾಗಲ್ಲ. ಸೊ ಅವರ ಕಲ್ಚರನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ. ನಮಗೊಂದು ತರ ಅಸಹ್ಯ ಅನ್ಸುತ್ತೆ, ಆದ್ರೂ ಕೂಡ ಟ್ರೂ. ಸೊ ಅಂದ್ರೆ ಅದು ಜೀರ್ಣ ಆಗುತ್ತೆ ಫಾರ್ ದೆಮ್, ಜೀರ್ಣ ಶಕ್ತಿ ಇದೆ ಅವ್ರಿಗೆ. ಹೌದು ಹೌದು ಸರ್, ಅವ್ರದ್ದು ಇನ್ಬಿಲ್ಟ್ ಇದೆ, ಹಂಗೆ ಇದೆ. ಅವಾಗ ಅದರಿಂದಾಗಿ ನಮಗೆಲ್ಲ ಆಗಲ್ಲ. ನಾವು ತಿನ್ಬಿಟ್ರೆ ಅಷ್ಟೇ 3-4 ದಿವಸ ಎದ್ದೋಳಲ್ಲ ಅಷ್ಟೇ. ದಿಸ್ ಇಸ್ ಅ ಟ್ರೂ ಫ್ಯಾಕ್ಟ್. ಇನಿಷಿಯಲಿ ನಿಮ್ಗೆ ಅಲ್ಲಿ ಹೋಗಿ ಯಾವ ವಿಷಯಗಳಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಯಿತು, ಇಲ್ಲ ಎಲ್ಲಿ ಈಸಿಯಾಗಿ ಅಡ್ಜಸ್ಟ್ ಆದ್ರೆ? ನಿಜವಾಗಿ ಹೇಳ್ಬೇಕಂದ್ರೆ ಕ್ಲೈಮೇಟ್ ಮುಂಚೆ ನಮ್ಮ 15-20 ವರ್ಷದಿಂದ ಹಿಂದೆ ಬೆಂಗಳೂರು ಹೆಂಗೆ ಕ್ಲೈಮೇಟ್ ಇದ್ದು ಸೇಮ್ ಕ್ಲೈಮೇಟ್, ತುಂಬಾ ಚಳಿ. ಟಿಲ್ 11-11:30 ತನಕ ತುಂಬ ಚಳಿ ಇರುತ್ತೆ. ಆ್ಯಂಡ್ ಆಫ್ಟರ್ ದಟ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಟಿಲ್ 4 o'clock ತನಕ ಸ್ವಲ್ಪ ಬಿಸಿಲಿರುತ್ತೆ. ಅದಾದ ನಂತರ ಮತ್ತೆ ಪುನಃ ಚಳಿ ಶುರು ಆಗ್ಬಿಡುತ್ತೆ. ಈವನ್ ವಿಂಟರಲ್ಲೆಲ್ಲ -2 ಹೋಗ್ಬಿಡುತ್ತೆ. ಡಿಸೆಂಬರ್ ಟೈಮಲ್ಲಿ -2 ಹೋಗ್ಬಿಡುತ್ತೆ. ಆ್ಯಂಡ್ ನಾರ್ಮಲ್ ಟೆಂಪರೇಚರ್ ಇಸ್ ನಾವು ಹೇಳ್ಬೋದು 7 to 20 ಇರುತ್ತೆ. ಮ್ಯಾಕ್ಸಿಮಮ್ ಸಮ್ಮರಲ್ಲಿ 30-32 ಇಸ್ ದ ಮ್ಯಾಕ್ಸಿಮಮ್. ಇವಾಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಬಿಕಾಸ್ ಆಫ್ ದ ತುಂಬಾ ಬಿಲ್ಡಿಂಗ್ಸ್ ಗ್ಲೋಬಲೈಸೇಷನ್ ಎಲ್ಲ ಆಗ್ತಾ ಇದರಿಂದಾಗಿ ಸ್ವಲ್ಪ ಕ್ಲೈಮೇಟ್ ಎಲ್ಲ ಚೇಂಜಸ್ ಆಗ್ತಾ ಇದೆ. ಎಸ್ ಸರ್. ಸೊ ಇಥಿಯೋಪಿಯಾದಲ್ಲಿ ಎಷ್ಟು ಅಂದ್ರೆ ನಮ್ಮ ದೇಶದಲ್ಲಿ ಸ್ಟೇಟ್ಸ್ ಇದೆ, ಕರ್ನಾಟಕ, ಆಂಧ್ರ, ಈ ತರ ಎಷ್ಟು ಸ್ಟೇಟ್ಸ್ ಇದೆ? ಇಲ್ಲ ವಾಟ್ ಅವರ್ ಮೇಜರ್ ಸ್ಟೇಟ್ಸ್ ಹೆಸರುಗಳು ಏನಾದ್ರು? ಇಷ್ಟು ಸ್ಟೇಟ್ಸ್ ಇಲ್ಲ, ಅವ್ರದ್ದು ಇದೆ. ಹಮಾರ ಇದೆ, ಓರೋಮೋ ಇದೆ, ಬೇರೆ ಬೇರೆ ಇದ್ರ ತರ 4-5 ಇದೆ. ತಿಗ್ರೇಯನ್ ಅಂತ ಇದ್ದಾರೆ. ಓಕೆ. ಸೊ 4-5 ಇದೆ, ಡಿಫ್ರೆಂಟ್ ಕ್ಯಾಟಗರೀಸ್. ಸೊ ಅಲ್ಲಿ ದ ಬಿಸ್ನೆಸ್ ಕಲ್ಚರ್, ಬಿಕಾಸ್ ದಿಸ್ ಚಾನಲ್ ಈಸ್ ಆಲ್ ಅಬೌಟ್ ಫಿನಾನ್ಸ್ ಆ್ಯಂಡ್ ಮನಿ. ಸೊ ನಮ್ಮ ಚಾನಲಲ್ಲಿ ಬರೀ ಮನಿ ರಿಲೇಟೆಡ್ ಥಿಂಗ್ಸ್ ನಾವು ಮಾತಾಡ್ತೀವಿ. ಸೊ ಅಲ್ಲಿ ಫಿನಾನ್ಷಿಯಲ್ಸು ಹೆಂಗೆ, ಯಾವ ಥರ ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್ ಟ್ರಿಕ್ಸ್ ಏನು, ನೀವು ಇಂಡಿಯಾಗೂ ಅಲ್ಲಿಗೂ ಸಮ್ ಯೂನಿಕ್ ಬಿಸ್ನೆಸ್ ಟ್ರಿಕ್ಸ್ ಏನಾದ್ರು ನೋಡಿದ್ರಾ? ಸೊ ಅಲ್ಲಿ ಈ ಶೇರ್ ಮಾರ್ಕೆಟ್ಟು ಅದ್ರ ಬಗ್ಗೆ ಏನಾದ್ರು ಅವೇರ್ನೆಸ್ ಇದೆಯಾ? ಇಥಿಯೋಪಿಯಾದಲ್ಲಿ ಹೇಳಬೇಕು ಅಂದರೆ ಶೇರ್ ಮಾರ್ಕೆಟ್ ಇವಾಗ ಲಾಂಚ್ ಆಗ್ತದೆ ಅವ್ರದ್ದು. ಅಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಅನ್ನೋದೇ ಇರಲಿಲ್ಲ ಆ್ಯಕ್ಚುಲಿ. ಓಕೆ, ದೇರ್ ಮೇಜರ್ ಥಿಂಗ್ ಈಸ್ ಬಿಸ್ನೆಸ್ ಏನಂದರೆ ಎಕ್ಸ್ಪೋರ್ಟ್ ಆಫ್ ಅಗ್ರಿಕಲ್ಚರ್ ಪ್ರಾಡಕ್ಟ್. ಈವೊಂದು ನಾವು ಕೂಡ ಇವಾಗ ಕೂಡ ಅಷ್ಟೇ 80% ಅವರು ಅಗ್ರಿಕಲ್ಚರ್ ಪ್ರಾಡಕ್ಟೇ ಎಕ್ಸ್ಪೋರ್ಟ್ ಮಾಡ್ತಾರೆ. ಐ ಕ್ಯಾನ್ ಸರ್ಚ್ ಇನ್ ವೆಬ್ಸೈಟ್ ಆಲ್ಸೋ, ನಿಮಗೆ ಸಿಗ್ಬೋದಲ್ಲಿ. 80% ಅಗ್ರಿಕಲ್ಚರ್ ಪ್ರಾಡಕ್ಟೇ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಪ್ಲಸ್ ಏನಂತಂದರೆ ದೇ ಡಸಂಟ್ ಹ್ಯಾವ್, ಅವ್ರಿಗೆ ಅಷ್ಟು ನಾಲೆಜ್ ಇಲ್ಲ ಕಂಪೇರ್ ಟು ಹಿಯರ್. ಬಟ್ ಶೇರ್ ಮಾರ್ಕೆಟು ಇದು ಇನ್ವೆಸ್ಟ್ಮೆಂಟ್ಸ್ ಎಲ್ಲ. ಬಟ್ ಇವಾಗ ಒಂದೊಂದೊಂದು ಬರ್ತಾ ಇದೆ. ಬಟ್ ಇನ್ವೆಸ್ಟರ್ಸ್ ಇದ್ದಾರೆ, ತುಂಬ ಜನ ಇನ್ವೆಸ್ಟರ್ಸ್ ಇದ್ದಾರೆ. ಈ ಒಂದು ಲೋಕಲ್ ಬಿಲಿಯನರ್ಸ್ ಕೂಡ ಅಲ್ಲಿ ಇದ್ದಾರೆ, ಲೋಕಲ್ ಇಥಿಯೋಪಿಯನ್ ಬಿಲಿಯನರ್ಸ್ ಕೂಡ ಇದ್ದಾರೆ. ಸೊ ದೇ ಹ್ಯಾವ್ ಬಿಸ್ನೆಸ್ ನಾಲೆಜ್, ಅವರಿಗೆ ಚೆನ್ನಾಗೇ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದಕ್ಕಿಂತ ಜಾಸ್ತಿ ಏನಂತ ಹೇಳಿದ್ರೆ, ಈ ಒಂದು 10-15 ವರ್ಷ ಹಿಂದೆ ನೋಡಿದ್ರೆ ಅವ್ರಿಗಿಂತ ಜಾಸ್ತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಫಾರಿನರ್ಸ್. ಈ ಒಂದು ಇಂಡಿಯನ್ಸ್ ಆರ್ ಇನ್ವೆಸ್ಟೆಡ್ ಮೋರ್. ಇಥಿಯೋಪಿಯಾ ನೀವು ಕೇಳಿರ್ಬೇಕು, ತುಂಬಾನೇ ಇಂಡಿಯನ್ ಕಂಪ್ನೀಸ್ ಆರ್ ದೇ ಇನ್ವೆಸ್ಟೆಡ್ ಇನ್ ಇಥಿಯೋಪಿಯಾ in agriculture sector, textile sectors, so many other sectors. See, one of my friend, so his name is Chandan. Okay. So he was working in Raymond's. So okay. Raymond's ಅಲ್ಲಿ ವರ್ಕ್ ಮಾಡ್ತಾ ಇದ್ರು. One of my student, not even known person. He settled in Ethiopia. So okay. I think he is doing some garments or something ಆ ಥರ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಕ್ಲಾತ್ ಆರ್ ಸಮಥಿಂಗ್ ರಿಲೇಟೆಡ್ ಟು ಕಾಟನ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಐ ಹರ್ಡ್ ಅಲ್ಲಿ ಕಾಟನ್, ಈ ಗಾರ್ಮೆಂಟ್ಸ್ ಆರ್ ಫ್ಯಾಕ್ಟ್ರೀಸು, ಅಗ್ರಿಕಲ್ಚರ್, ಆಸ್ ಯು ಟೋಲ್ಡ್ ಅಗ್ರಿಕಲ್ಚರ್ ಈಸ್ ವೆರಿ ಫೇಮಸ್. ಸೊ ಮೇಜರ್ಲಿ ಅಲ್ಲಿ ಇಂಡಿಯನ್ಸ್ ಅಂದರೆ ಗುಜರಾತಿ ಕಮ್ಯುನಿಟಿ ಜಾಸ್ತಿ ಇದ್ದೀರಾ ಹೆಂಗೆ ಸರ್ ಇಲ್ಲಿ? ನೀವು ಗುಜರಾತಿ ಅಂದರೆ ಬಿಸ್ನೆಸ್ ಅಂದರೆ ಗುಜರಾತಿ ನಿಮ್ಗೆ ಹೇಳಬೇಕಾಗಿಲ್ಲ. ಅವ್ರು ಯಾವ ರೀತಿ ಮೆಂಟಾಲಿಟಿ ಹೆಂಗಿದೆ, ಅವ್ರು ಹೆಂಗೆ ವರ್ಕ್ ಮಾಡ್ತಾ ಇದ್ದಾರೆ ಅಂತೆಲ್ಲ. ಇವೊಂದು ಗುಜರಾತೀಸ್ ಕೂಡ ತುಂಬ ಇನ್ವೆಸ್ಟರ್ಸ್ ಇದ್ದಾರೆ ಇಥಿಯೋಪಿಯಲ್ಲಿ. ಗುಜರಾತೀಸ್, ಮಾರ್ವಾಡೀಸ್ ಆ್ಯಂಡ್ ಇನ್ನೊಂದು ಪಂಜಾಬೀಸ್, ತುಂಬ ಜನ ಇನ್ವೆಸ್ಟ್ಮೆಂಟ್ ಇದ್ದಾರೆ. ಇವೊಂದು ನಾಟ್ ಓನ್ಲಿ ಇಂಡಿಯಾದಿಂದ, ಪಾಕಿಸ್ತಾನೀಸ್ಗಳು ಕೂಡ ಇದ್ದಾರೆ ಕೆಲವೊಂದು ಇನ್ವೆಸ್ಟರ್ಸ್. ದೇ ಆರ್ ಇನ್ ಟೆಕ್ಸ್ಟೈಲ್ಸ್ ಎಲ್ಲ ಇದೆ, ಇನ್ವೆಸ್ಟ್ ಮಾಡಿ ದ ಬಿಸ್ನೆಸ್ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇಂಡಿಯನ್ಸ್ ಇವಾಗ ಕಂಪೇರ್ಡ್ ಟು
ಪಾಕಿಸ್ತಾನೀಸ್ ಅದಾದ ಇಂಡಿಯನ್ಸ್ ತುಂಬ ಜಾಸ್ತಿ ಇದ್ದಾರೆ ಇನ್ವೆಸ್ಟರ್ಸ್ ಅದರ್ ಕಂಟ್ರಿ ಕಂಪೇರ್ ಮಾಡಿದರೆ. ಇವಾಗ ತುಂಬ ಬೇರೆ ಕಂಟ್ರಿ ಕೂಡ ಬರ್ತಾ ಇದೆ. ಈವನ್ ಸೌದಿ ಅರೇಬಿಯಾದಿಂದ ತುಂಬ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಮಿಡ್ಲ್ ಈಸ್ಟಿಂದ ಬೇರೆ ಬೇರೆ ಕಂಟ್ರಿಯಿಂದ ಇನ್ವೆಸ್ಟ್ಮೆಂಟ್ ತುಂಬ ಬರ್ತಾ ಇದೆ. ಸೊ ಇಸ್ ಗ್ರೋಯಿಂಗ್ ಕಂಟ್ರಿ ನಾವು ಹೇಳ್ಬೇಕಂತಂದ್ರೆ. ಸೊ ಅಲ್ಲಿ ಏನಾದ್ರು ಹೊರಗಡೆ ಹೋಗ್ಬೇಕಾದ್ರೆ ಭಯ ಆಗೋದು, ಸಮಥಿಂಗ್ ರಾಬರಿ ಇದೆಲ್ಲ ಏನಾದ್ರು ಇದೆಯಾ? ಸರ್ ಅದು ಇವಾಗಲೂ ಕೂಡ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಎಲ್ಲ ಕಡೆ ಇಲ್ಲ, ಒಂದೊಂದು ಕಡೆ ಸ್ವಲ್ಪ ರೂರಲ್ ಟೈಪಲ್ಲಿ ಇದ್ದೇ ಇದೆ. ಬಟ್ ಕಂಪೇರ್ಡ್ ಟು ಅದರ್ ಆಫ್ರಿಕನ್ ಕಂಟ್ರಿ ಕಂಪೇರ್ ಮಾಡಿದ್ರೆ ಇಥಿಯೋಪಿಯಾ ಸ್ವಲ್ಪ ಸೇಫೆಸ್ಟ್ ಪ್ಲೇಸ್ ಅಂತ ನಾನು ಹೇಳ್ಬೋದು. ಬಿಕಾಸ್ ಇಟ್ಸ್ ವೆರಿ ನಿಯರ್ ಟು ಈಜಿಪ್ಟ್ ಅಂಡ್ ಹೌದು, ಇಟ್ಸ್ ಸರೌಂಡಿಂಗ್ ಈಜಿಪ್ಟ್, ಇಟ್ರಿಯಾ ಎಲ್ಲ. ಸೊ ಆಲ್ಮೋಸ್ಟ್ ಮಿಡಲ್ ಈಸ್ಟ್ಗೆ ಅಪ್ರೋಚಿಂಗ್ ಇರೋದ್ರಿಂದ, ಸೊ ಹೌದು, ಮಿಡಲ್ ಈಸ್ಟ್ ಐ ಮೀನ್ ಸಮ್ ಮನಿ ಕ್ಯಾನ್ ಫ್ಲೋ ವೆರಿ ಈಸಿಲಿ. ಅಂತ ಸೌತ್ ಅಂದರೆ ಆಸ್ ವಿ ಗೋ ಇಥಿಯೋಪಿಯಿಂದ ಕೆಳಗಡೆ ಹೋಗ್ತಾ ಹೋಗ್ತಾ ಐ ಥಿಂಕ್ ಕೀನಿಯಾ, ಜಿಂಬಾಬ್ವೆ, ಸೌತ್ ಆಫ್ರಿಕಾ, ಸೊ ಅಲ್ಲೆಲ್ಲ ಐ ಥಿಂಕ್ ದೇರ್ ಇಸ್ ಲಾಟ್ ಆಫ್ ಸ್ಕೇರ್ಸಿಟಿ ಆಫ್ ಮೆನಿ ರಿಸೋರ್ಸಸ್. ಐ ಮೀನ್ ಫಿನಾನ್ಷಿಯಲಿ ದೇ ಆರ್ ಸ್ವಲ್ಪ ಐ ಡೋಂಟ್ ನೋ, ಸೊ ಮೇ ಬಿ ಸಬ್ಡ್ಯೂಡ್ ಮೇ ಬಿ. ಬಟ್ ಇಥಿಯೋಪಿಯಾ ಆ್ಯಂಡ್ ಈಜಿಪ್ಟ್, ಐ ಥಿಂಕ್ ಈಜಿಪ್ಟ್ ಈಸ್ ಕಂಪೇರ್ಡ್ ಟು ಇಥಿಯೋಪಿಯಾ, ಐ ಥಿಂಕ್ ಇಟ್ಸ್ ಫಾರ್ ಬೆಟರ್ ಇನ್ ಎಕನಾಮಿಕ್ಸ್. ಐ ಮೀನ್ ಎಕನಾಮಿಕಲಿ ವೆರಿ ಸ್ಟ್ರಾಂಗ್. ಹೌದು, ಸ್ವಲ್ಪ ಎಕನಾಮಿ ಈಜಿಪ್ಟ್ ಸ್ಟ್ರಾಂಗ್ ಇದೆ. ಬಟ್ ಇಥಿಯೋಪಿಯಾ ಇಸ್ ನಾವು ಗ್ರೋಯಿಂಗ್, ಎಸ್, ತುಂಬ ಇದರಲ್ಲಿ ಗ್ರೋ ಆಗ್ತಾ ಇದೆ. ಆಬ್ವಿಯಸ್ಲಿ ನೀವೇನು ಹೇಳಿದ್ರು ದ ಸೆಕ್ಯೂರಿಟಿ, ಹೌದು, ಕಂಪೇರ್ಡ್ ಟು ಅದರ್ ಆಫ್ರಿಕನ್ ಕಂಟ್ರಿ ಇಥಿಯೋಪಿಯಾ ಇಸ್ ಲಿಟಲ್ ಬಿಟ್ ಸೇಫರ್ ಸೈಡ್. ಮತ್ತೊಂದೇನಂತಂದರೆ ನೀವು ಹೇಳಿದ್ದು ಕರೆಕ್ಟೇ, ಸೌತ್ ಆಫ್ರಿಕಾ ಈ ಕಡೆ ಕೆಳಗಡೆ ಆಫ್ರಿಕನ್ ಕಂಟ್ರಿ ಸ್ವಲ್ಪ ಲಿಟಲ್ ಡೇಂಜರಸ್, ಕಾಂಗೋ ಎಲ್ಲ ಸ್ವಲ್ಪ ಜಾಸ್ತಿ ನಡೀತಾ ಇದೆ. ಆದರೂ ಕೂಡ ಕಂಪೇರ್ ಟು ಆಲ್ ಅದರ್ ಸ್ಟೇಟ್ಸ್ ಇಥಿಯೋಪಿಯಾ ಇಸ್ ದ ಸೇಫರ್ ಸೈಡ್ ಅಂತ ಹೇಳ್ಬೋದು. ಇದೆಲ್ಲ ನಡೆಯೋ ಉದ್ದೇಶ ಏನು ಅಂದರೆ, ಸೊ ಅವ್ರಿಗೆ ಊಟ ಸಿಗ್ತಾ ಇಲ್ಲ, ರಿಸೋರ್ಸಸ್ ಸಿಗ್ತಾ ಇಲ್ಲ, ದುಡ್ಡು ಸಿಗ್ತಾ ಇಲ್ಲ ಅಂದ್ಬಿಟ್ಟು ದೇ ಆರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಹೌದು, ಹಂಗೆ ನೋಡೋಕೋದ್ರೆ ಇಂಡಿಯಾ ಇಸ್ ಫಾರ್ ಬೆಟರ್, ಬಿಕಾಸ್ ಇಲ್ಲಿ ಊಟಕ್ಕಂತೂ ಏನೂ ತೋರಿಸ್ತಾನೆ ಇಲ್ಲ. ತುಂಬಾನೇ ಸೊ ವಿ ಆರ್ ಬ್ಲೆಸ್ಡ್ ಅಂತ ಹೇಳ್ಬೋದು ನಾವು. ಸೊ ರಿಸೋರ್ಸಸ್ ಅಂತೂ ಹ್ಯೂಜ್ ರಿಸೋರ್ಸಸ್ ಇದೆ, ಎಸ್ಪೆಷಲಿ ದ ಕರ್ನಾಟಕ. ವಿ ಆರ್ ಬ್ಲೆಸ್ಡ್ ವಿತ್ ವೆಸ್ಟರ್ನ್ ಘಟ್ಸ್ ಇಂದ ನೋಡಿ ಆ ಕಾವೇರಿ ನದಿ ಹುಕ್ಕಿ ಇಲ್ಲಿ ಸೊ ಕಾವೇರಿ ನದಿಯಿಂದ ನಮ್ಮ ಬೆಂಗಳೂರಿಗೆ ನೀರು ಬಂದು, ಸೊ ಬೆಂಗಳೂರಲ್ಲಿ ಕಾವೇರಿ ಹರಿಲಿಲ್ಲ ಅಂದ್ರೂ ಅಲ್ಲಿ ಮೈಸೂರಲ್ಲಿಂದನೂ ನೀರು ತಗೊಂಡು ಸೊ ಬೆಂಗಳೂರನ್ನು ದೊಡ್ಡ ಸಿಟಿ ಬಿಲ್ಡ್ ಮಾಡಿದ್ದಾರೆ. ಸೊ ಆ್ಯಂಡ್ ನೇಚರ್ ಬ್ಲೆಸ್ಡ್ ಆ್ಯಕ್ಚುಲಿ, ಎಸ್ಪೆಷಲಿ ಕರ್ನಾಟಕ ಇಸ್ ನೇಚರಿಂದ ತುಂಬ ಬ್ಲೆಸ್ ಆಗಿದೆ. ಸೌತ್ ಕರ್ನಾಟಕ ರೀಜನಲ್ಲಿ ಸಿಕ್ಕಾಪಟ್ಟೆ ಎಕನಾಮಿಕಲಿ ಇಂಪ್ರೂವ್ಮೆಂಟ್ ಆಗಿದೆ. ದಟ್ ನಾರ್ತ್ ಕರ್ನಾಟಕ ಇಟ್ ಈಸ್ ಇಂಪ್ರೂವಿಂಗ್. ಐ ಥಿಂಕ್ ಡೆಫಿನೆಟ್ಲಿ ನಾರ್ತ್ ಕರ್ನಾಟಕ ಆಲ್ಸೋ ವಿಲ್ ಪಿಕಪ್. ಕರ್ನಾಟಕ ವೈಸ್ ನಾನು ಮಾತಾಡೋಕೆ ಹೋದರೆ, ಕಮಿಂಗ್ ಬ್ಯಾಕ್ ಟು ದಿ ಸ್ಟಾಕ್ ಮಾರ್ಕೆಟ್ ಸ್ಟೋರಿ. ಸೊ ಸ್ಟಾಕ್ ಮಾರ್ಕೆಟ್ ಅನ್ನೋ ವರ್ಡನ್ನ ನೀವು ಫಸ್ಟ್ ಟೈಮ್ ಯಾವಾಗ ಕೇಳಿದ್ರಿ? ಸ್ಟಾಕ್ ಮಾರ್ಕೆಟ್ ವರ್ಡ್ ನಾನು ತುಂಬ ಲಾಂಗ್ ಬ್ಯಾಕ್, ಅಂದರೆ ವೆನ್ ಜಾಯಿನ್ ದ ಜಾಬ್ ಆ ಟೈಮಲ್ಲಿ ಕೇಳಿದ್ದೀನಿ ಸ್ಟಾಕ್ ಮಾರ್ಕೆಟ್ ಇದೆ, ಈವನ್ ಆಫ್ಲೈನಲ್ಲಿ ಟ್ರೇಡ್ ಎಲ್ಲ ಮಾಡಿ ನನಗೆ ಅದರ ಬಗ್ಗೆ ಗೊತ್ತಿತ್ತು. ಓಕೆ, ಬಟ್ ಯಾವತ್ತೂ ಇನ್ವೆಸ್ಟ್ ಮಾಡಿರಲಿಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಬಟ್ ಈವನ್ ಬೇಸಿಕಲಿ ನಾನು ಫೈನಾನ್ಷಿಯಲ್ ಇದರಿಂದ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದಾಗಿ ಅದರ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಜ್ ಇತ್ತು. ಬಟ್ ಪ್ರಾಕ್ಟಿಕಲ್ ನಾಲೆಜ್ ನನಗೆ ಇರಲಿಲ್ಲ. ಥಿಯರಿಟಿಕಲಿ ನನಗೆ ನಾಲೆಜ್ ಇತ್ತು. ಸೊ ಹೌ ಡಿಡ್ ಯು ಕಮ್ ಟು ನೋ ಅಬೌಟ್ TDI ಅಕಾಡೆಮಿ ಅಂಡ್ ಹೌ ಡಿಡ್ ಯು ಕಮ್ ರೀಚ್, ಅಂದರೆ ಇಲ್ಲಿವರೆಗೂ ಹೆಂಗೆ ಬಂದ್ರಿ ಅಂತ? ಸೊ TDI ಬಗ್ಗೆ ತಿಳ್ಕೊಳ್ಳಿದ್ದು ಥ್ರೂ ಮೈ ಫ್ರೆಂಡ್, ಅವ್ರ ಹೆಸರು ಹೇಮಂತ್ ಅಂತ. ಸೊ ಹೇಮಂತ್ ರೆಫರ್ಡ್ ಮೀ. ಇವಾಗಲ್ಲ, ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಆಲ್ಮೋಸ್ಟ್ ಆಲ್ ಒಂದು 1.5 years ಬ್ಯಾಕ್ ಅವರು ನಾನು ಇಲ್ಲಿ ಯಾವಾಗ ಇಂಡಿಯಾ ವಿಸಿಟ್ ಮಾಡಿದ್ನೋ ಆವಾಗ ಹೇಳಿದರು, ಬನ್ನಿ, ಯಾಕಂದರೆ ನಾನು ಅವ್ರ ಒಂದು ಮಾತಾಡ್ತಾ ಇದ್ದೆ, ನನಗೆ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು, ಏನಾದರೂ ಬೇರೆ ಅದೋ ಸೋರ್ಸ್ ಆಫ್ ಸೆಕೆಂಡರಿ ಇನ್ಕಮ್ ನೋಡಬೇಕು ಅಂತ ಹೇಳ್ತಾ ಇದ್ದೆ. ಸೊ ಆವಾಗ ಹೇಳಿದರು, ಈ ಥರ TDI ಅಕಾಡೆಮಿ ಇದೆ, ನೀವು ಹೋಗಿ ಜಾಯ್ನ್ ಆಗಿ ಕಲ್ತ್ಕೊಳ್ಳಿ, ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್ ಎಲ್ಲ ಅಂತ ಬಿಟ್ಟು. ನಾನು ಯಾವುದಕ್ಕೂ
ಸ್ವಲ್ಪ ಲೇಟ್, ಸ್ವಲ್ಪ ರಿಯಾಕ್ಷನ್, ಸ್ವಲ್ಪ ಟೈಮ್ ತಗೊಂಡೆಲ್ಲ ನೋಡ್ಬಿಟ್ಟು ಮಾಡ್ತೇನೆ, ಯಾಕಂದರೆ ತುಂಬಾ ಅನುಭವ ಇದೆ. ಸೊ ಅದಕ್ಕೋಸ್ಕರ ಯಾವ್ದು ಮಾಡೋದಿದ್ರು ಸ್ಲೋ ಆ್ಯಂಡ್ ಸ್ಟಡಿ ಆಗಿರಲಿ ಅಂತ ಬಿಟ್ಟು ಹಂಗೇನೆ ತಳ್ಳಿಬಿಟ್ಟೆ, ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ. ಸೊ ದಿಸ್ ಈಸ್ ಮೈ ಸೆಕೆಂಡ್ ವಿಸಿಟ್. ಬಂದಾಗ ನನಗೆ ಅನಿಸ್ತು ಲೆಟ್ಸ್ ಸ್ಟಾರ್ಟ್ ಸಮಥಿಂಗ್ ಅಂತ ಬಿಟ್ಟು, ಯಾಕಂದರೆ ಇವಂಟು ಸೆಕೆಂಡರಿ ಪ್ಯಾರಲರ್ ಇನ್ಕಮ್ ಬೇಕೇ ಬೇಕು. ಹ್ಯಾವ್ ಟು ಲರ್ನ್ ಸಮಥಿಂಗ್ ಟು ಅರ್ನ್. ಯಾಕಂದರೆ ಸುಮ್ಮನೆ ಒಂದೇ ಇದರಲ್ಲಿ ಕೂತ್ಕೊಂಡಿದ್ರೆ ನಮಗೇನು ಗ್ರೋ ಆಗೋಕ್ಕಾಗಲ್ಲ, ಇವೊಂದು ಫೈನಾನ್ಷಿಯಲಿ, ಇವೊಂದು ಇನ್ ಲೈಫ್ ಆಲ್ಸೋ. ಸೊ ಹಾಗಾಗಿ ಜಾಯ್ನ್ ಆಗೋಕ್ಕೆ ಮುಂಚೆ ನಾನು ಹೇಮಂತ್ ಕಾಲ್ ಮಾಡಿ ಹೇಳಿದೆ, ಹಿಂಗೆ ಇವತ್ತು ವಿಸಿಟ್ ಮಾಡಿದೆ TD ಯಲಹಂಕ ಬ್ರಾಂಚಿಗೆ, ಸೊ ಐ ಆಮ್ ಜಾಯ್ನಿಂಗ್ ಟು ನೆಕ್ಸ್ಟ್ ವೀಕ್ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ಅ ಜರ್ನಿ. ಓಕೆ, ಸೊ ಹೌ ಸರ್ ಬಿಫೋರ್ ಕಮಿಂಗ್ ಟು TD ಆ್ಯಂಡ್ ಆಫ್ಟರ್ ಕಮಿಂಗ್ ಟು TD, ಹೌ ಡಿಡ್ ಯು ಫೀಲ್ ಆ್ಯಂಡ್ ವಾಟ್ ಡಿಡ್ ಯು ಲರ್ನ್ ಆ್ಯಂಡ್ ವಿಚ್ ಟಾಪಿಕ್, ಅಂದರೆ ಯಾವ ಟೆಕ್ನಿಕ್ ನಿಮ್ಗೆ ತುಂಬ ಇಷ್ಟ ಆಯಿತು ನಮ್ಮ ಅಕಾಡೆಮಿಯಲ್ಲಿ? ಸರ್ ಇದರಲ್ಲಿ ಕಲಿಯೋದೊಂದೇ ಇನ್ನೂ ಕೂಡ ತುಂಬ ಇದೆ ಇನ್ ಸ್ಟಾಕ್ ಮಾರ್ಕೆಟ್. ವೆನ್ ಐ ಜಾಯಿಂಡ್ TDI ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಏನು ಅಂತ. ಬೇಸಿಕ್ಸು ಗೊತ್ತಿತ್ತು, ನಾಲೆಜ್ ಇತ್ತು, ಮತ್ತು ಶೇರ್ ಮಾರ್ಕೆಟ್ ಏನಂದರೆ ಗೊತ್ತಿತ್ತು, ಅದೆಲ್ಲ ಗೊತ್ತಿತ್ತು. ಬಟ್ ಟೆಕ್ನಿಕಲಿ ಏನೂ ಗೊತ್ತಿರಲಿಲ್ಲ. ಎಲ್ಲಿ ವರ್ಕ್ ಆಗುತ್ತೆ, ಏನು ಕತೆ, ಹೆಂಗೆ ಲಾಗಿನ್ ಆಗಬೇಕು, ಎಲ್ಲಿ ಏನು ನೋಡಬೇಕು. ಬಟ್ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದು ಕಳಿಸಿದ್ರು ಸ್ಟಾರ್ಟಿಂಗಿಂದ. ಅದು ಇವೊಂದು ಇದೆ ಸ್ಟಾರ್ಟೆಡ್ ಫ್ರಮ್ IPO ಅಂದರೆ ಏನು, ದೆನ್ ವೆರ್ ಇಸ್ ಅ ಸೆಕೆಂಡ್ರಿ ಮಾರ್ಕೆಟ್ ಯಾವುದು, ಫಸ್ಟ್ ಪ್ರೈಮರಿ ಮಾರ್ಕೆಟ್ ಯಾವುದು, ಇದೆಲ್ಲ ಇನ್ ಡೀಟೇಲ್ ಆಗಿ ಹೇಳಿಕೊಟ್ರು. ದೆನ್ ನಾನು ಇಲ್ಲಿ ತಗೊಂಡ ಕೋರ್ಸ್ ಯಾವುದು ಅಂದರೆ ಗೋಲ್ಡ್ ಸ್ಕೀಮ್ ಅಂತ ಕೋರ್ಸಲ್ಲಿ ನಾನು ಜಾಯ್ನ್ ಆಗಿದೆ. ಇಲ್ಲಿ ಪ್ರದೀಪ್ ಅಂತ ಮೆಂಟರ್, ಹಿ ಎಕ್ಸ್ಪ್ಲೇನ್ ಮೀ ಸ್ಟೆಪ್ ಬೈ ಸ್ಟೆಪ್, ಒನ್ ಬೈ ಒನ್ ಅಂತ ಹೇಳಿದ್ರು. ಅವ್ರು ಇಮಿಡಿಯೇಟ್ಲಾಗಿ ಅರ್ಜೆಂಟ್ ಏನು ಮಾಡಿಲ್ಲ, ಅವ್ರು ಫಸ್ಟಾಗಿ 1 ದಿವಸ 2 ದಿವಸ ಕ್ಲಾಸ್ ತಗೊಂಡ್ರು. ದೆನ್ ಹಿ ಸೆಟ್ ಕಲೀರಿ ಅದನ್ನು ಅಂತ ಅಂದ್ಬಿಟ್ರು. ಚಾರ್ಟ್ ಹಾಕ್ಬಿಟ್ಟು ಹೇಳಿದ್ರು, ಡೋಸಿಯಲ್ಲಿ ಫೈಂಡ್ ಔಟ್ ಮಾಡಿ, ಇನ್ವರ್ಟರ್ ಹ್ಯಾಮರ್ಸ್ ಅಂದರೆ ಏನು. ಸೊ ದೀಸ್ ಆರ್ ದ ಥಿಂಗ್ಸ್ ಐ ಲರ್ನ್ ಫ್ರಮ್ ಇನ್ TDI. ವಾಟ್ ನಾನು ಏನು ಹೇಳಬೇಕಂತ ಹೇಳ್ತಿದ್ದೀನಿ ಅಂದರೆ, ದ ಬೇಸಿಕ್ ಈಸ್ ಮಸ್ಟ್. ಬೇಸಿಕ್ ನಾವು ಕರೆಕ್ಟಾಗಿ ಸ್ಟ್ರಾಂಗ್ ಆಗಿಲ್ಲ ಅಂತಂದರೆ ಯಾವುದು ಕೆಲಸನೂ ಕರೆಕ್ಟಾಗಿರಲ್ಲ, ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ಬಟ್ ಬೇರೆಯವ್ರದ್ದು ಗೊತ್ತಿಲ್ಲ ನನಗೆ, ಬಟ್ ನನ್ನ ಅಭಿಪ್ರಾಯ ಇರೋದಿದೆ. ಬೇಸಿಕ್ ಸ್ಟ್ರಾಂಗ್ ಆಗಿದ್ದರೆ, ಫಂಡಮೆಂಟಲ್ ಸ್ಟ್ರಾಂಗ್ ಆಗಿದ್ದರೆ, ಯು ಕ್ಯಾನ್ ಗ್ರೋ ವಿತ್ ದ್ಯಾಟ್. ಸೊ ವಾಟ್ ಐ ಲರ್ನ್ ಫ್ರಮ್ ಅದು ನಾನು TDIಯಿಂದ ಕಲಿತೆ. ಎಸ್ ಸರ್, ಗ್ರೇಟ್ ಸರ್. ಲೆಟ್ಸ್ ಸೇ ಯು ಹ್ಯಾವ್ ಸಮ್ XYZ ಅಮೌಂಟ್, ಆ ಅಮೌಂಟನ್ನು ಯಾವ ರೀತಿ ಡೈವರ್ಸಿಫೈ ಮಾಡ್ತೀರಾ? ಯು ವಾಂಟ್ ಟು ಡೂ ಫುಲ್ ಆ ಅಮೌಂಟ್ ಇಟ್ಕೊಂಡು ಫುಲ್ ಇಕ್ವಿಟಿ ಮಾಡ್ತೀರಾ, ಇಲ್ಲ F&O ಮಾಡ್ತೀರಾ, ಇಲ್ಲ ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀರಾ? ವಾಟ್ ಈಸ್ ಯುವರ್ ಥಿಂಕಿಂಗ್ ಅಟ್ ಪ್ರೆಸೆಂಟ್? ಸೊ ಫಂಡ್ ನಾನು ಅದೇ ಏನು ಕಲ್ತಿದ್ದೆ ಅಂದರೆ TDIಯಲ್ಲಿ ಏನಂದರೆ, ದ ಫಂಡ್ ಇಫ್ ಐ ಹ್ಯಾವ್ ಸರ್ಟನ್ ಲಂಪ್ಸಮ್ ಫಂಡ್, ಇಟ್ ಹ್ಯಾವ್ ಟು ಡೈವರ್ಸಿಫೈಡ್ ಈಚ್ ಆ್ಯಂಡ್ ಎವ್ರಿ ಕ್ಯಾಟಗರೀಸ್ ಇನ್ಸ್ಟೆಡ್ ಆಫ್ ಪುಟಿಂಗ್ ಓನ್ಲಿ ಒನ್ ಇದರಿಂದಾಗಿ. ಸೊ ಅದನ್ನು ನಾನಿಲ್ಲಿ ತಿಳ್ಕೊಂಡೆ. ಸೊ ನಾನು ಯಾವ ರೀತಿ ಇದು ಮಾಡಬೇಕಂದ್ರೆ, ಅದನ್ನು ಡಿವೈಡೆಡ್ ಬೈ ಈಕ್ವಲ್ ಇನ್ ಅದರ್ ಅದರಲ್ಲಿ ಫಾರ್ ಎಕ್ಸಾಂಪಲ್ ಡೆಲಿವರಿ ಆಗಿರ್ಬೋದು, ದೆನ್ ಫ್ಯೂಚರ್ ಇನ್ ಆಪ್ಷನ್ಸ್ ಆಗಿರ್ಬೋದು, ದೆನ್ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು. ಸೊ I want to diverse my... Okay. So you don't want to take bigger risk because your experience, the market experience ತುಂಬಾ ಕಡಿಮೆ ಇರೋದ್ರಿಂದ ಹೌದು, ಮ್ಯೂಚುವಲ್ ಫಂಡ್ ಅಲ್ಲೂ ಮಾಡ್ಬೇಕಂತಿದ್ದೀರಾ, ಲಾಂಗ್ ಟರ್ಮ್ ಅಲ್ಲೂ ಮಾಡ್ಬೇಕಂತಿದ್ದೀರಾ, ಇವನ್ ಸಮ್ ಪೋರ್ಷನ್ ಫಾರ್ ಸ್ವಿಂಗ್ ಟ್ರೇಡಿಂಗ್. ಯು ವಾಂಟ್ ಟು ಎಕ್ಸ್ಪೆರಿಮೆಂಟ್ ದ ಥಿಂಗ್ಸ್. ಹೌದು ಸರ್. ಇಲ್ಲಿ ಬಂದಂತ ನಾನು ಮೇಜರಾಗಿ ಕಲ್ತಿದ್ದಂದ್ರೆ 180 ಡಿಗ್ರಿ ರೂಲ್. ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಅಂತ ನನಗೆ ಮುಂದೆ ಗೊತ್ತಿರಲಿಲ್ಲ ಇದೆ ಅಂತ ಬಿಟ್ಟು. ಸೊ ಹೌ ಟು ಎಂಟರ್ ದ ಮಾರ್ಕೆಟ್, ದೆನ್ ವೆನ್ ಹ್ಯಾವ್ ಟು ಪುಟ್ ದ ಸ್ಟಾಪ್ ಲಾಸ್ ಯಾವಾಗ ಹಾಕಬೇಕು, ದೆನ್ ಯಾವಾಗ ಎಕ್ಸಿಟ್ ಆಗಬೇಕು. ಸೊ ಇದನ್ನೆಲ್ಲ TDI ಕಲಿಸ್ಕೊಟ್ರು ಇನ್ ದ ಕ್ಲಾಸಸ್. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಇದು ಅಂತ ಅನಿಸ್ತು ನನಗೆ. ಸೊ ಸೆಕೆಂಡ್ ಥಿಂಗ್ ಈಸ್ ದ ಫ್ಲಡ್ಜಿಂಗ್. ಹೆಂಗೆ ನಿಮ್ಮ ಅಮೌಂಟ್ ಎಷ್ಟು ನಿಮ್ಮ ಅಕೌಂಟಲ್ಲಿ ಇದ್ದದ್ದು ಅದನ್ನು ಅದರ ಮೇಲೆ ಫ್ಲೆಜ್ ಮಾಡಿ ಹೆಂಗೆ ನೀವು ಅಮೌಂಟ್ ತಗೊಂಡು ಅದರಲ್ಲಿ ಟ್ರೇಡ್ ಮಾಡ್ಬೋದು ಏನಂತ ಅದು ಕೂಡ ಅರ್ಥಕೊಂಡೆ ನಾನು ಇದರಲ್ಲಿ ಇಲ್ಲಿ. ದೆನ್ ನನಗೆ ಮತ್ತೊಂದು ಇಷ್ಟ ಆಗಿದೆ ಅಂದರೆ RSI ಇದು ಪ್ಯಾಟರ್ನು ಹೆಂಗೆ ಹಾಕಬೇಕು, ಯಾವಾಗ ಎಂಟ್ರಿ ಆಗಬೇಕು, ಯಾವಾಗ ಎಕ್ಸಿಸ್ಟ್ ಆಗಬೇಕು. ಸೊ ಇದೆಲ್ಲ ನಾನು ತಿಳ್ಕೊಂಡೆ ಕ್ಲಾಸ್ ಬಂದು. ಅದಾದ ನಂತರ ನಿಮ್ಮ TDI ವೆಲ್ತ್ ವೆಬ್ಸೈಟ್ ಹೋಗಿದ್ದೆ. ಸೊ ಅದರಲ್ಲಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಎಲ್ಲ ಚೆನ್ನಾಗಿ 2-3 ಸ್ಕೀಮ್ಸ್ ಎಲ್ಲ ಹೇಳಿ ಅಪ್ಲೋಡ್ ಮಾಡಿದರು. ಸೊ ಅದನ್ನು ನೋಡಿದೆ. ಎಕ್ಸಿಸ್ಟಿಂಗ್ ಸ್ಕೀಮ್ 15,000 ಸ್ಕೀಮ್ ಬರ್ತಾ ಇದೆ ಅಂತನೂ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು ನನಗೆ. ಸೊ ಇದೆಲ್ಲ ನೋಡಿದ್ರೆ ಸೊ ಐ ಮೀನ್ ರೈಟ್ ವೇ ಅಂತ ಅನಿಸ್ತಾ ಇದೆ. ಸೊ ನೆಕ್ಸ್ಟ್ 10-15 ಇಯರ್ಸ್ ವಾಟ್ ಈಸ್ ಯುವರ್, ಅಂದರೆ ಒಂದು ಗೋಲ್ ಇಟ್ಕೊಂಡಿರ್ತೀರಾ, ಆ ಗೋಲ್ನ ರೀಚ್ ಆಗ್ಬೋದಾ? ಲೆಟ್ಸ್ ನಾಟ್ ಡಿಸ್ಕಸ್ ಅಬೌಟ್ ನಂಬರ್ಸ್, ಎವ್ರಿ ಒನ್ ಹ್ಯಾಸ್ ಅ ಡಿಫ್ರೆಂಟ್ ನಂಬರ್.
ಒಂದು ಮೈಂಡಲ್ಲಿ ಒಂದು ನಂಬರ್ ಇಟ್ಕೊಂಡಿರ್ತಾರೆ, ನಾನು ಇಷ್ಟು ಮಾಡಬೇಕು ಅಷ್ಟು ಮಾಡಬೇಕು, ಆ ಗೋಲ್ನ ರೀಚ್ ಆಗೋ ಕಾನ್ಫಿಡೆನ್ಸ್ ಇವಾಗ ಇದೆಯಾ? ಹೌದು ಸರ್, 100% ಆಗಿದೆ. ಯಾಕಂದರೆ ಇದು ಇಲ್ಲಿ ಬಂದು ನನಗೆ ಸ್ವಲ್ಪ ಏನು ಡೌಟ್ಸ್ ಎಲ್ಲ ಇತ್ತು, ಆಲ್ಮೋಸ್ಟ್ ಆಲ್ 1 by 1 ಆಗಿ ಕ್ಲಿಯರ್ ಆಗ್ತಾ ಇದೆ. ಸೊ ಎನದರ್ 1 year ಐ ಕ್ಯಾನ್ ಟೆಲ್ ಐ ಆಮ್ ಫುಲ್ಲಿ ಟ್ರೇಡರ್ ಆಗಿ ನಾನು ಕಂಟಿನ್ಯೂ ಆಗ್ಬೋದು ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಸೊ ಅಂಡ್ ವಿ ಹ್ಯಾವ್ ಗಾಟ್ ಲಾಟ್ ಆಫ್ NRIs who are staying in ಮೇನ್ಲಿ ಮಿಡಲ್ ಈಸ್ಟಲ್ಲಿ ತುಂಬ ಜನ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್, ಸೌದಿಯಲ್ಲಾಗಲಿ, ದುಬೈಯಲ್ಲಾಗಲಿ, ಆ್ಯಂಡ್ ಆಫ್ರಿಕನ್ ಕಂಟ್ರೀಸಲ್ಲಾಗಲಿ, ಆ್ಯಂಡ್ ಈವನ್ ಸಮ್ ಆಫ್ ದೆಮ್ ಆರ್ ಇನ್ ಬ್ರಿಟನ್, ಐ ಮೀನ್ ಇಂಗ್ಲೆಂಡಲ್ಲಿ ಎಲ್ಲ ಕಡೆನೇ ಇದ್ದಾರೆ. ಆಸ್ಟ್ರೇಲಿಯಾ, ಎಸ್ಪೆಷಲಿ ಆಸ್ಟ್ರೇಲಿಯಾದಲ್ಲಿ ಇಂಡಿಯನ್ಸ್ ಜಾಸ್ತಿ ಇದ್ದಾರೆ. ಸೊ ಇವರೆಲ್ಲ ಇಂಡಿಯನ್ಸು ಈ ವಿಡಿಯೋ ನೋಡ್ತಾ ಇರ್ತಾರೆ. ಅವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ವಾಟ್ ಯು ಸೇ ಅಬೌಟ್ TDR ಸ್ಟಾಕ್ ಮಾರ್ಕೆಟ್? ಫಸ್ಟ್ ಆಫ್ ಆಲ್ ಏನು ಹೇಳ್ಬೇಕಂತ ಹೇಳಿದ್ರೆ, ಫಸ್ಟ್ ಲರ್ನ್ ಆ್ಯಂಡ್ ಅರ್ನ್. ಯಾಕಂದರೆ ನೀವು ಫಸ್ಟ್ ತಿಳ್ಕೊಳ್ಳಿ ಏನಂತ ಅಂತ ಮಾರ್ಕೆಟ್ ಅಂದರೆ ಏನು, ಅಂದರೆ ಅದರಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡೋದು, ಹೂ ಇಸ್ ದ ಗುರು ಯಾರು ಬೇಕು ಅಂತ ನೋಡ್ಕೊಳ್ಳಿ. TDR ಇಸ್ ದ ಒನ್ ಆಫ್ ದ ಬೆಸ್ಟ್ ಗುರು ಅಂತ ನಾನು ಹೇಳ್ಬೋದು ಇಲ್ಲಿ. ಯಾಕಂದರೆ ನಾನು ತಗೊಂಡ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಸೊ ಯಾವುದೇ ಮಾಡೋದಿದ್ರು ಫಸ್ಟು ಫ್ರಮ್ ಸ್ಕ್ರ್ಯಾಚ್ ನೀವು ತಿಳ್ಕೊಂಡು ಮುಂದೆ ಹೋಗೋದು ಬೆಟ್ರು. ಸೊ TDR ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ್ಯಾಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿ ಇಂಡಿಯಾಗೆ ಬಂದು ಸೊ ನಿಮ್ಮ ಫ್ರೀ ಟೈಮಲ್ಲಿ ಆ ಸ್ಟಾಕ್ ಮಾರ್ಕೆಟ್ನ ಕಲಿತಾ ಇದ್ದೀರಾ. ಸೊ ಡೆಫಿನೆಟ್ಲಿ ಅದೇ ನಮ್ಮ ಖುಷಿ. ಬಿಕಾಸ್ NRIs ಗೆಟ್ ವೆರಿ ಲೆಸ್ ಟೈಮ್. ಅವ್ರು ಇಂಡಿಯಾಗೆ ಬರೋದೇ ಫ್ಯಾಮಿಲಿ ನೋಡಬೇಕು ಆ್ಯಂಡ್ ಇಂಡಿಯಾ ಸುತ್ತಾಡಬೇಕು. ಯು ವಾಂಟ್ ಟು ಎಂಜಾಯ್ ದಿಸ್ ಲೀಜರ್ ಟೈಮ್. ಬಟ್ ಈ ಲೀಜರ್ ಟೈಮಲ್ಲೂ ಸಹ ನೀವು ಬಂದು ಒಂದು ಕೋರ್ಸನ್ನು ಕಲ್ತ್ಕೊಂಡು ಆ ಕೋರ್ಸಿಂದ ಒಂದು ಸಮ್ ಲೈಫ್ಗೆ ವ್ಯಾಲ್ಯೂ ಎಡಿಷನ್ ಪಡ್ಕೋತಾ ಇದ್ದೀರಾ. ಇಟ್ಸ್ ಅ ಗುಡ್ ಥಿಂಗ್ ಯು ಹ್ಯಾವ್ ಡನ್ ಅಂತ ನನಗನ್ಸುತ್ತೆ. ಬಿಕಾಸ್ ಸ್ಪೆಂಡಿಂಗ್ ಟೈಮ್ ವಿತ್ TD ಅಕಾಡೆಮಿ ಇಲ್ಲೂ ಸಹ ನಿಮಗೆ ಒಳ್ಳೆ ಎನರ್ಜಿ ಲೆವೆಲ್ಸ್ ಆರ್ ವೆರಿ ಹೈ ಅಂತ ನನಗನ್ಸುತ್ತೆ. ವಾಟ್ ಯು ಸೇ ಸರ್? ಖಂಡಿತ ಸರ್, ಖಂಡಿತ. ಯಾಕೆಂದರೆ ನಾನಿಲ್ಲಿ ತುಂಬ ಯಂಗ್ಸ್ಟರ್ಸನ್ನು ನೋಡಿದೆ, ಏಜ್ಡ್ ಅವ್ರ ಪರ್ಸನಲ್ಲಿ ಎಲ್ಲ ಕ್ಯಾಟಗರಿಯ ಜನರು ಇಲ್ಲಿದ್ದಾರೆ. ಸೊ ಆಬ್ವಿಯಸ್ಲಿ ಹೌದು, ನೀವು ಹೇಳಿದ ನಿಜಾನೇ. ಎಸ್ ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.